ಮಿಥುನ ರಾಶಿಯವರಿಗೆ ಒಂದು ರೀತಿ ಒಳಿತಿದೆ. ಏಕೆಂದರೆ ಈಗ ಶನಿ ಕುಂಭದಲ್ಲಿದ್ದಾರೆ, ಕುಂಭದಿಂದ ಮೀನಕ್ಕೂ ಬರ್ತಾರೆ. ಕುಂಭದಲ್ಲಿದ್ದಾಗ ವೃತ್ತಿಯಲ್ಲಿರ್ತಾರೆ, ವೃತ್ತಿಯಲ್ಲೇ ಇವರು ಪರಿಶ್ರಮಕ್ಕೆ ಬೆಲೆ ಸಿಗ್ತಾ ಹೋಗುತ್ತೆ. ಮೀನಕ್ಕೆ ಬಂದಾಗ ಆ ಬೆಲೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅದು ಒಂದು ಕಬ್ಬಿಣದ ವ್ಯಾಪಾರಿಗಳಿಗೆ ಬಹಳಷ್ಟು ಲಾಭ. ಕಬ್ಬಿಣ ತಯಾರು ಮಾಡೋರಿಗೆ, ಉಕ್ಕು ತಯಾರು ಮಾಡೋರಿಗೆ, ಕಬ್ಬಿಣದ ವ್ಯವಹಾರ ಮಾಡೋರಿಗೆ ಇವರಿಗೆಲ್ಲ ಹೆಚ್ಚು ಲಾಭ ಸಿಗುತ್ತೆ. ಹಾಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ವಾರ್ಷಿಕ ಆದಾಯಗಳು ಕೂಡ ಸ್ವಲ್ಪ ಹೆಚ್ಚುತ್ತೆ. ಗುರು ವ್ಯಯದಲ್ಲಿದ್ದರೂ ಸಹ ಪರಿಶ್ರಮದಿಂದ ಬಂದ ಹಣ ಹೆಚ್ಚು ಬರ್ತದೆ. ಅಂದರೆ ನೀವು ಎಫ್ಡಿಲೆಲ್ಲೋ ದುಡ್ಡಿಟ್ಟಿರ್ತೀರ, ಆ ಟೈಮ್ ಮೆಚೂರ್ ಆಗುತ್ತಲ್ಲ, ಆ ರೀತಿ ನಿಮ್ಮ ಹಿಂದಿನ ಪರಿಶ್ರಮ ನಿಮಗೆ ಒಳಿತು ಮಾಡ್ತಾ ಹೋಗುತ್ತೆ. ಆಮೇಲೆ ಹಣ ವ್ಯವಹಾರಗಳನ್ನ ಕಮ್ಮಿ ಮಾಡಬೇಕು. ಲೇವಾದೇವಿ ಮಾಡೋದು ಈ ಥರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಳ್ಳೆಯದು. ಯಾಕೆಂದರೆ ನೈಸರ್ಗಿಕ ಧನಕಾರಕ ಗುರು ವ್ಯಯದಲ್ಲಿರೋದ್ರಿಂದ ನಿಮ್ಮ ಹಣ ವ್ಯಯ ಕೊಟ್ಟೋಗುತ್ತೆ. ಹಾಗೆ ನೀವು ಹೆಚ್ಚು ದೈವ ಕಾರ್ಯಗಳು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಮಾಡ್ಬೋದು, ಇದೆಲ್ಲ ಹೆಚ್ಚು ಮಾಡ್ತೀರ. ಹಾಗೆ ಹಿಮ್ಮುಖ ಚಲನೆ ಅನುಸರಿಸಿದಾಗ ನಿಮಗೆ ಅನುಕೂಲತೆ ಹೆಚ್ಚಾಗುತ್ತೆ. ಕೆಲವರಿಗೆ ಹಿಮ್ಮುಖ ಚಲನೆ ಒಂದು ರೀತಿ ಅನುಕೂಲತೆ ಕಡಿಮೆ ಮಾಡಿದ್ರು ನಿಮಗೆ ಅನುಕೂಲತೆ ಹೆಚ್ಚಾಗುತ್ತೆ. ಆವಾಗ ನಿಂತಿದ್ದ ಕೆಲಸಗಳೆಲ್ಲ ಪುನರಾರಂಭ ಆಗುತ್ತೆ. ಯಾವುದೋ ಕೆಲಸ ಅರ್ಧದಲ್ಲಿ ನಿಲ್ಲಿಸ್ತಾರೆ, ಅವೆಲ್ಲ ಆರಂಭ ಆಗಿ ಮುಂದುವರಿಯುತ್ತೆ. ಹಾಗೆ ನಿಮಗೆ ಸುಖದಲ್ಲಿ ಕೇತು ಇರೋದ್ರಿಂದ ಸಂಸಾರದಲ್ಲಿ ಧರ್ಮ ಜೀವನ ಅಂದರೆ ಒಬ್ಬರನ್ನೊಬ್ಬರು ಅನುಸರಿಸಿ ಮಾಡೋದು ಒಂದು ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಈ ರೀತಿ ನಿಮ್ಮ ಒಂದು ಸಂಸಾರದಲ್ಲೂ ಏಳಿಗೆಯನ್ನು ಕಾಣಬಹುದು, ವೃತ್ತಿಯಲ್ಲಿ ಏಳಿಗೆ ಕಾಣಬಹುದು, ನಿಮ್ಮ ವ್ಯವಹಾರಗಳಲ್ಲಿ ಏಳಿಗೆ ಕಾಣಬಹುದು, ಮತ್ತು ನಿಮ್ಮ ನಿಂತಿದ್ದ ಕೆಲಸಗಳು ಕೂಡ, ಅಂದರೆ ನಿಮ್ಮ ಆಶೋತ್ತರ ಏನೋ ಮಾಡಬೇಕು ಅಂತ ಇರ್ತೀರ, ಅದು ನಿಂತೋಗಿರುತ್ತೆ, ಅವೆಲ್ಲ ನಡೆಸ್ಬೋದು. ಇವಿಷ್ಟು ಮಿಥುನ ರಾಶಿಯವರಿಗೆ ಒಂದು ರೀತಿ 2020 ಒದಗಬಹುದಾದ ಶುಭಾಶುಭ ಫಲಗಳು. ಮಿಥುನ ರಾಶಿಯವರಿಗೆ ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಏಕೆಂದರೆ ಧನ ನಿಗ್ರಹ ಮಾಡ್ತಾ ಇದ್ದಾನಲ್ಲಿ. ಹಾಗಾಗಿ ಸುಬ್ರಹ್ಮಣ್ಯ, ಸಂಸಾರ ಸುಖಕ್ಕಾಗಿ ಗಣಪತಿ, ಮತ್ತು ವೃತ್ತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಗೆ ದೇವಿ ಆರಾಧನೆ ಮಾಡೋದ್ರ ಜೊತೆಗೆ ಹೆಚ್ಚಿನ ಲಾಭಕ್ಕಾಗಿ ಶನೇಶ್ವರನ ಆರಾಧನೆ ಕೂಡ ಮಾಡಿ ಅಂತ ಹೇಳ್ತೇನೆ.